ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಗೆ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಪೋಸ್ಟ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ಮಗು, ವಿದ್ಯಾರ್ಥಿ, ಮಹಿಳೆ ಹಾಗೆ ಪುರುಷ ನೀವೆಲ್ಲರೂ ಕೂಡ ಶಾಂತಿಯುತವಾಗಿ ಕಲಿಯೋಕೆ ಅರ್ಹರು. ನಿಮ್ಮ ಯೋಗಕ್ಷೇಮವೇ ಉಜ್ವಲ ಭಾರತದ ಅಡಿಪಾಯ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಕಾಳಜಿ, ಅವಕಾಶ ಹಾಗೆ ಭರವಸೆಯ ಸಮುದಾಯಗಳನ್ನು ನಿರ್ಮಿಸೋಣ. ಭಾರತದ ಭವಿಷ್ಯದ ಹಿತದೃಷ್ಟಿಯಿಂದ ಸೌಹಾರ್ದಯುತ ಮಾತುಕತೆಯ ಮೂಲಕ ನಾವೊಂದು ಉತ್ತಮ ಪರಿಹಾರವನ್ನ ಕಂಡುಕೊಳ್ಳಬಹುದು ಎಂದಿದ್ದಾರೆ. ವಿರಾಟ್ ಕೊಹ್ಲಿ ಟೆಸ್ಟ್ ತಂಡವನ್ನ ಮುನ್ನಡೆಸೋಕೆ ಇನ್ನೂ ಕನಿಷ್ಠ 2 ರಿಂದ 3 ವರ್ಷಗಳ ಕಾಲ ಸಮರ್ಥರಾಗಿದ್ರು ಅಂತ ಮಾಜಿ ಆಟಗಾರ ಮದನ್ ಲಾಲ್ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಟೆಸ್ಟ್ ತಂಡವನ್ನ ಮುನ್ನಡೆಸೋಕೆ ಇನ್ನೂ ಕೂಡ 2 ರಿಂದ 3 ವರ್ಷಗಳ ಕಾಲ ಸಮರ್ಥರಾಗಿದ್ರು. ಹೀಗಾಗಿ ಅವರನ್ನೇ ನಾಯಕತ್ವದಲ್ಲೇ ಮುಂದುವರಿಯುವಂತೆ ಬಿಸಿಸಿಐ ಮನವೊಲಿಸಬೇಕಿತ್ತು. ಆದರೆ ಬಿಸಿಸಿಐ ಆಗಲಿ ಅಥವಾ ಆಯ್ಕೆ ಸಮಿತಿಯೇ ಆಗಲಿ ಅಂತಹ ಯಾವುದೇ ಪ್ರಯತ್ನ ಮಾಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಬದಲಾವಣೆಯಾಗ್ತಾ ಇರುವಂತಹ ಚರ್ಚೆಗಳು ಜೋರಾಗಿದೆ. ತಿಲಕ್ ವರ್ಮಾ ಅಥವಾ ಜಸ್ಪ್ರೀತ್ ಬುಮ್ರಾ ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಬಹುದು ಎನ್ನಲಾಗ್ತಿದೆ. ಇದರ ನಡುವೆ ಎಂಐ ಮಾಲೀಕರಾಗಿರುವಂತಹ ನೀತಾ ಅಂಬಾನಿ ಅವರ ಜೊತೆಗೆ ರೋಹಿತ್ ಶರ್ಮಾ ದಿ 100 ಲೀಗ್ ವೇಳೆ ಮಾತನಾಡ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೀಗಾಗಿ ಮತ್ತೆ ರೋಹಿತ್ ಶರ್ಮಾರೇ ಮುಂಬೈ ಕ್ಯಾಪ್ಟನ್ ಆಗಬಹುದು ಎನ್ನುವಂತ ಊಹಾಪೋಹಗಳು ಕೇಳಿ ಬರ್ತಿವೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ T20 ಸರಣಿ ಶುರುವಾಗಿದ್ದು ಟೀಂ ಇಂಡಿಯಾ ನಾಯಕ ಶ್ರೇಯಸ್ ಅಯ್ಯರ್ ತಮ್ಮ ಯುವ ಪಡೆಗೆ ಬಲಿಷ್ಠ ಸಂದೇಶವನ್ನ ನೀಡಿದ್ದಾರೆ. ಆಟಗಾರರು ತಮ್ಮ ಸಾಮರ್ಥ್ಯವನ್ನ ಪೂರ್ಣವಾಗಿ ಪ್ರದರ್ಶಿಸಬೇಕಾದ್ರೆ ಮೊದಲು ಸೋಲಿನ ಭಯದಿಂದ ಹೊರಬರಬೇಕು ಎಂದಿದ್ದಾರೆ. ಹರಾರಿಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯಲಿರುವಂತಹ ಜಿಂಬಾಬ್ವೆ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಎಡಗೈ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ದಾಖಲೆಯೊಂದನ್ನು ಬರೆಯುವ ಸನಿಹದಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ 16 ರನ್ ಗಳಿಸಿದ್ರೆ T20 ಕ್ರಿಕೆಟ್ನಲ್ಲಿ 6,000 ರನ್ಗಳು ಕಂಪ್ಲೀಟ್ ಆಗುತ್ತೆ. ಅಭಿಷೇಕ್ 203 T20 ಪಂದ್ಯಗಳಲ್ಲಿ 199 ಇನ್ನಿಂಗ್ಸ್ಗಳಲ್ಲಿ 5,988 ರನ್ಗಳನ್ನು ಕಲೆ ಹಾಕಿದ್ದಾರೆ. 16 ರನ್ ಗಳಿಸಿದ್ರೆ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಬ್ರೇಕ್ ಮಾಡಲಿದ್ದಾರೆ. ಅಜಿತ್ ಅಗರ್ಕರ್ ನೇತೃತ್ವದ ಬಿಸಿಸಿಐ ಆಯ್ಕೆ ಸಮಿತಿ ನಿರ್ಧಾರಗಳನ್ನು ಮಾಜಿ ಆಟಗಾರ ಸಡಗೋಪನ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕಾರಣಕ್ಕೆ ಶ್ರೇಯಸ್ ಅಯ್ಯರ್ಗೆ ತಂಡದ ನಾಯಕತ್ವ ಹಾಗೆ ಯುವ ಆಟಗಾರ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ನೀಡಲಾಗಿದೆ. ಆದರೆ ಇದೇ ನಿಯಮ RCB ಆಟಗಾರರಿಗೆ ಯಾಕೆ ಅನ್ವಯ ಆಗಲ್ಲ ಎಂದು ಪ್ರಶ್ನಿಸಿದ್ದಾರೆ. ಒಬ್ಬರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯ ಮಾಡಬಾರದು ಎಂದಿದ್ದಾರೆ. ಮತ್ತೆ ನಮ್ಮ ಜೊತೆ ಕ್ರಿಕೆಟ್ ಆಡಿ ಎಂದು ಬಾಂಗ್ಲಾದೇಶ ಭಾರತವನ್ನ ಕೇಳಿಕೊಳ್ತಾ ಇದೆ. ಮುಸ್ತಫಿಜುರ್ ರೆಹಮಾನ್ ಅವರನ್ನ ಐಪಿಎಲ್ನಿಂದ ಹೊರಹಾಕಿದ ಘಟನೆಗೆ ಪ್ರತೀಕಾರವಾಗಿ ಬಾಂಗ್ಲಾದೇಶ ಭಾರತದೊಂದಿಗಿನ ದ್ವಿಪಕ್ಷೀಯ ಕ್ರಿಕೆಟ್ ಸಂಬಂಧವನ್ನ ಕಡಿದುಕೊಂಡಿತ್ತು. ಆದರೆ ಈಗ ಕ್ರಿಕೆಟ್ ಸಂಬಂಧದ ವೃದ್ಧಿಗಾಗಿ ಭಾರತ ರಾಯಭಾರ ಕಚೇರಿ ಜೊತೆ ಬಾಂಗ್ಲಾದೇಶ ಮಾತುಕತೆ ನಡೆಸಿದೆ. ಈ ಬಗ್ಗೆ ಬಾಂಗ್ಲಾ ಕ್ರೀಡಾ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಕುಲ್ದೀಪ್ ಯಾದವ್ ಈಗ ಇಂಗ್ಲೆಂಡ್ನಲ್ಲೇ ಉಳಿದಿದ್ದು ಕೌಂಟಿ ತಂಡ ಯಾರ್ಕ್ಷೈರ್ ಕ್ಲಬ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಒಪ್ಪಂದದ ಪ್ರಕಾರ ಭಾರತೀಯ ಸ್ಪಿನ್ನರ್ ಕುಲ್ದೀಪ್ ಯಾದವ್ 5 ODI ಪಂದ್ಯಗಳನ್ನು ಆಡ್ತಾರೆ. ಅನಂತರ ಸೆಪ್ಟೆಂಬರ್ನಲ್ಲಿ ಕೊನೆಯ 4 ಕೌಂಟಿ ಚಾಂಪಿಯನ್ಶಿಪ್ ಪಂದ್ಯಗಳಲ್ಲಿ 3 ಪಂದ್ಯಗಳಿಗೆ ಆಡೋಕೆ ಸಹಿ ಹಾಕಿದ್ದಾರೆ. ಯಾರ್ಕ್ಷೈರ್ಗೆ ಸೇರ್ಪಡೆಗೊಂಡ ಬಗ್ಗೆ ಮಾತನಾಡಿರುವಂತಹ ಯಾದವ್, ನಾನು ಯಾರ್ಕ್ಷೈರ್ಗೆ ಸೇರೋಕೆ ತುಂಬಾ ಖುಷಿಯಾಗಿದ್ದೇನೆ, ಅವಕಾಶಕ್ಕಾಗಿ ಧನ್ಯವಾದಗಳು ಎಂದಿದ್ದಾರೆ. ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಅಫ್ಘಾನಿಸ್ತಾನ ಟೆಸ್ಟ್ ಹಾಗೆ ಏಕದಿನ ತಂಡಕ್ಕೆ ನೂತನ ನಾಯಕನನ್ನಾಗಿ ರಹಮತ್ ಶಾ ಅವರನ್ನ ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ನೇಮಕ ಮಾಡಿದೆ. ರಹಮತ್ ಶಾ ಅಫ್ಘಾನಿಸ್ತಾನದ ಈ ಅನುಭವಿ ಟಾಪ್ ಆರ್ಡರ್ ಬ್ಯಾಟರ್ ಆಗಿದ್ದು ಇದುವರೆಗೆ 128 ಏಕದಿನ ಪಂದ್ಯಗಳು ಹಾಗೆ 12 ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 5,000ಕ್ಕೂ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ. ಪ್ರವಾಸಿ ನ್ಯೂಜಿಲೆಂಡ್ ಎದುರಿನ ಅಂತಿಮ ಏಕದಿನ ಪಂದ್ಯವನ್ನ 2 ವಿಕೆಟ್ಗಳ ಅಂತರದಿಂದ ಗೆದ್ದ ವೆಸ್ಟ್ ಇಂಡೀಸ್ ತಂಡ ತನ್ನ ಸರಣಿ ಸೋಲಿನ ಅಂತರವನ್ನ 2-3ಕ್ಕೆ ಇಳಿಸಿಕೊಂಡಿತ್ತು. ನ್ಯೂಜಿಲೆಂಡ್ 9 ವಿಕೆಟ್ಗೆ 268 ರನ್ಗಳನ್ನು ಕಲೆ ಹಾಕಿದ್ರೆ ವೆಸ್ಟ್ ಇಂಡೀಸ್ ತಂಡ 47.3 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳ್ಕೊಂಡು 269 ರನ್ ಗಳಿಸಿ ಪಂದ್ಯ ಗೆದ್ದಿದೆ. ಇದಕ್ಕೂ ಮುನ್ನ ವಿಂಡೀಸ್ ಸರಣಿಯ ಮೊದಲ ಪಂದ್ಯವನ್ನ ಗೆದ್ದಿತ್ತು. ಮಧ್ಯದಲ್ಲಿ ಸತತ 3 ಪಂದ್ಯ ಸೋತ ವೆಸ್ಟ್ ಇಂಡೀಸ್ ಈಗ ಸರಣಿಯನ್ನ ಕಳ್ಕೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.